ಭೂಮಿ ತಾಯಿ ಕೈಬಿಟ್ಟಾಗ ಆಕಾಶದ ಒಂದು ರಹಸ್ಯ ಮಾರ್ಗ ತೆರೆದಿತು. ಅದು ರಾಮುವನ್ನು ಒಂದು ಅನಿಶ್ಚಿತ ವ್ಯವಹಾರದ ಕಡೆಗೆ ಕರೆದೊಯ್ದಿತು. ದೂರದ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ರೈತ ವಾಸಿಸುತ್ತಿದ್ದನು. ರಾಮುವಿನ ಬಳಿ ಹಣ ಕಡಿಮೆ ಇದ್ದರೂ ಅವನ ಬಳಿ ಸಹನೆಯಂತಹ ಖಜಾನೆ ಇತ್ತು. ಅದು ದೊಡ್ಡ ದೊಡ್ಡ ರಾಜರ ಬಳಿಯೂ ಇರಲಿಲ್ಲ. ಆದರೆ ಈ ವರ್ಷ ಪ್ರಕೃತಿಯು ಅವನ ಕಠಿಣ ಪರೀಕ್ಷೆಯನ್ನು ತೆಗೆದುಕೊಂಡಿತ್ತು. ತಿಂಗಳುಗಳಿಂದ ಆಕಾಶದಿಂದ ಒಂದು ಹನಿಯೂ ಬೀಳಲಿಲ್ಲಲ್ಲ ಮತ್ತು ರಾಮುವಿನ ನೆಲ ಕಲ್ಲಿನಂತೆ ಗಟ್ಟಿಯಾಗಿ ಬದಲಾಗಿದೆ. ಸೂರ್ಯ ಬೆಂಕಿ ಉಗುಳುತ್ತಿದ್ದಾನೆ ಮತ್ತು ಭೂಮಿ ದಾಹದಿಂದ ತವಕಿಸುತ್ತಿದೆ. ಬಾವಿಯ ತಳ ಕಾಣುತ್ತಿದೆ. ಇವತ್ತು ನೀರು ಸಿಗದಿದ್ದರೆ ನನ್ನ ಎತ್ತುಗಳು ಮತ್ತು ನನ್ನ ಕುಟುಂಬ ಹಸಿವಿನಿಂದ ಸಾಯುತ್ತದೆ. ಆದರೆ ಸೋತು ಬಿಟ್ರೆ ಏನು ಆಗುತ್ತದೆ? ಸಹನೆ ಇಟ್ಟುಕೊಳ್ಳಬೇಕು. ತೋಡುವುದನ್ನು ಮುಂದುವರೆಸಬೇಕು. ಎಷ್ಟು ಕಾಲ ಈ ಒಣ ಮಣ್ಣನ್ನು ತೋಡುತ್ತೀಯಾ? ಜನರು ಹೇಳುತ್ತಿದ್ದಾರೆ, ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಹೋಗು, ಇಲ್ಲಿ ಈಗ ಧೂಳು ಮಾತ್ರ ಉಳಿದಿದೆ. ಸುಮಿತ್ರ, ಭೂಮಿ ನಮ್ಮ ತಾಯಿಯನ್ನು ದಾಹದಿಂದ ಬಿಟ್ಟು ಮಗ ಎಲ್ಲಿಗೂ ಹೋಗುವುದಿಲ್ಲ. ಸ್ವಲ್ಪ ಧೈರ್ಯ ಇಟ್ಟುಕೋ. ಕಲ್ಲಿನ ಕೆಳಗೆ ಅಮೃತ ಅಡಗಿರುತ್ತದೆ. ರಾಮು ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಅವನು ಬಾವಿ ತೋಡುವುದನ್ನು ಪ್ರಾರಂಭಿಸುತ್ತಾನೆ. ಆಗಲೇ ಒಂದು ಭಾರೀ ಶಬ್ದ ಕೇಳಿಸಿತು. ನೆಲ ಬಿರುಕು ಬಿಟ್ಟಿತ್ತು, ಆದರೆ ನೀರು ಹೊರಬಂದಿಲ್ಲ. ಅಲ್ಲಿ ಬಿಳಿ ಹೊಗೆಗಳ ಜಾದೂಯಿ ಮೆಟ್ಟಿಲುಗಳು ಕಾಣಿಸಿಕೊಂಡವು. ಅವು ನೇರವಾಗಿ ಆಕಾಶದ ಕಡೆಗೆ ಹೋಗುತ್ತಿವೆ. ಇದು ಯಾವ ಅದ್ಭುತ! ಈ ಮೆಟ್ಟಿಲುಗಳು ಇವು ಮೋಡಗಳ ಮೇಲೆ ಹೋಗುತ್ತಿವೆ. ದೇವರು ನನ್ನ ಪ್ರಾರ್ಥನೆ ಕೇಳಿದರಾ? ರಾಮು ಆ ಮೆಟ್ಟಿಲುಗಳ ಮೇಲೆ ಏರಲು ಪ್ರಾರಂಭಿಸಿದನು. ಅವನು ಮೇಲಕ್ಕೆ ಹೋಗುತ್ತಿದ್ದಂತೆ ದೃಶ್ಯ ಬದಲಾಗತೊಡಗಿತ್ತು. ನೀಲಿ ಆಕಾಶದ ಮಧ್ಯೆ ಬಂಗಾರದ ಮೋಡಗಳ ಮೇಲೆ ಒಂದು ಹೊಳೆಯುವ ಮಾರುಕಟ್ಟೆ ಇತ್ತು. ರಾಮು ಒಂದು ಅಂಗಡಿಯ ಕಡೆಗೆ ಹೋಗುತ್ತಾನೆ. ಬಾ ರಾಮು, ನಾವು ನಿನ್ನನ್ನು ಕಾಯುತ್ತಿದ್ದೇವೆ. ಇಲ್ಲಿ ಚಿನ್ನ ಬೆಳ್ಳಿ ಬೇಡ. ಇಲ್ಲಿ ನಾವು ಮಾನವ ಗುಣಗಳ ವ್ಯವಹಾರ ಮಾಡುತ್ತೇವೆ. ಹೇಳು, ನಿನಗೆ ಏನು ಬೇಕು? ಮಹಾರಾಜ್, ನನ್ನ ನೆಲ ಸಾಯುತ್ತಿದೆ. ನನ್ನ ಹೊಲ ಮತ್ತೆ ಹಸಿರಾಗುವಂತೆ ಏನಾದರೂ ಕೊಡಿ. ಇವು ತೆಗೆದುಕೋ, ಚಿನ್ನದ ಬೀಜಗಳು. ಇವುಗಳಿಗೆ ನೀರಿನ ಅಗತ್ಯವಿಲ್ಲ. ಇವು ಮಣ್ಣಿಲ್ಲದೆ ಕೂಡ ಬೆಳೆಯುತ್ತವೆ ಮತ್ತು ಒಂದು ರಾತ್ರಿಯೊಳಗೆ ನಿನ್ನನ್ನು ಶ್ರೀಮಂತನನ್ನಾಗಿಸುತ್ತವೆ. ಆದರೆ ಇದರ ಬೆಲೆ ತುಂಬಾ ಭಾರಿಯಾಗಿದೆ. ನಿನ್ನ ಸಹನೆಯನ್ನು ನಮಗೆ ಕೊಡಬೇಕು. ಸಹನೆನಾ? ಮಹಾರಾಜ್, ನನ್ನ ಬಳಿ ಸಂಪತ್ತು ಇದ್ದರೆ ನನಗೆ ಸಹನೆ ಏಕೆ ಬೇಕು? ಶ್ರೀಮಂತರಿಗೆ ಕಾಯುವುದು ಗೊತ್ತಿಲ್ಲ. ನನಗೆ ಒಪ್ಪಿದೆ. ವ್ಯಾಪಾರಿ ತನ್ನ ಕೈಯನ್ನು ರಾಮುವಿನ ಎದೆ ಕಡೆಗೆ ಚಾಚಿದನು. ಒಂದು ಹೊಳೆಯುವ ನೀಲಿ ಗೋಳು ರಾಮುವಿನ ದೇಹದಿಂದ ಹೊರಬಂದು ವ್ಯಾಪಾರಿಯ ಕೈಯಲ್ಲಿ ಸೇರಿತ್ತು. ಹಠಾತ್ ರಾಮುವಿನ ಕಣ್ಣಿನ ಹೊಳಪು ಬದಲಾಗಿತ್ತು. ಅವನ ಶಾಂತ ಕಣ್ಣುಗಳು ಈಗ ತೀಕ್ಷ್ಣ ಮತ್ತು ಅಶಾಂತವಾಗಿ ಕಾಣುತ್ತಿದ್ದವು. ಬೀಜಗಳನ್ನು ತೆಗೆದುಕೊಂಡು ರಾಮು ಹಳ್ಳಿಯ ಕಡೆಗೆ ಹಿಂದಿರುಗಿದನು. ಸುಮಿತ್ರ, ನಾನು ಮೋಡಗಳ ವ್ಯಾಪಾರಿಯಿಂದ ಚಿನ್ನದ ಬೀಜಗಳನ್ನು ತಂದಿದ್ದೇನೆ. ಈಗ ನೋಡೋಣ, ನಾವು ಬಹಳ ಬೇಗ ಶ್ರೀಮಂತರಾಗುತ್ತೇವೆ. ನೀನು ಏನು ಹೇಳುತ್ತಿದ್ದೀಯಾ? ಮೋಡಗಳ ಮೇಲೆ ಹೇಗೆ ಹೋದೆ? ನಾನು ಬಾವಿ ತೋಡುತ್ತಿದ್ದಾಗ ಹಠಾತ್ ಹೊಗೆ ಎದ್ದಿತ್ತು. ಆಕಾಶದವರೆಗೆ ಒಂದು ಮೆಟ್ಟಿಲು ನಿರ್ಮಾಣವಾಯಿತು. ನಾನು ಅದರಲ್ಲಿ ಏರಿ ಮೋಡಗಳ ಮಾರುಕಟ್ಟೆಗೆ ತಲುಪಿ. ಇದು ನಿಜವಾಗಿಯೂ ಅದ್ಭುತ. ಈಗ ನಾವು ನಿಜವಾಗಿಯೂ ಶ್ರೀಮಂತರಾಗುತ್ತೇವೆ. ಹೌದು, ನಾನು ಈಗಲೇ ಹೊಲಕ್ಕೆ ಹೋಗುತ್ತಿದ್ದೇನೆ. ನನಗೆ ಈಗ ಕಾಯಲ ಆಗುತ್ತಿಲ್ಲ. ರಾಮು ಬೇಗ ಬೇಗ ಹೊಲದ ಕಡೆಗೆ ಹೊರಟನು. ಸುಮಿತ್ರ ಅವನನ್ನು ಹೋಗುತ್ತಿರುವುದನ್ನು ನೋಡುತ್ತಾ ಇದ್ದಳು. ಅವಳ ಮನದಲ್ಲಿ ಒಂದು ವಿಚಿತ್ರ ಅಶಾಂತಿ ಹುಟ್ಟಿತು. ರಾಮು ತುಂಬಾ ಸಹನಶೀಲನಾಗಿದ್ದ. ಅಚಾನಕ್ ಇದಕ್ಕೇನಾಯ್ತು? ರಾಮು ತನ್ನ ಹೊಲದಲ್ಲಿ ಬೇಗ ಬೇಗ ಎಲ್ಲಾ ಬೀಜಗಳನ್ನು ಚದರಿಸಿದನು. ಈಗೋ ಬೇಗನೆ ಈ ಬೆಳೆ ಬೆಳೆದ್ರೆ ಸಾಕು. ನಾನು ಕೂಡ ಬೇಗ ಶ್ರೀಮಂತನಾಗುತ್ತೇನೆ. ನನಗೆ ಈಗ ಸ್ವಲ್ಪವೂ ಕಾಯಲು ಆಗುತ್ತಿಲ್ಲ. ಮುಂದಿನ ದಿನ ರಾಮುವಿನ ಹೊಲ ಹಸಿರು ಬೆಳೆಯಿಂದೆಲ್ಲ ಹಲಹಿಸುತ್ತಿತ್ತು. ಅಯ್ಯೋ ವಾ! ಒಂದು ದಿನದಲ್ಲೇ ಬೆಳೆ ಬೆಳೆದಿದೆ. ಈಗ ನಾನು ಇದನ್ನು ಕತ್ತರಿಸಿ ಮಾರಿ ಬರುತ್ತೇನೆ. ರಾಮು ಸಂತೋಷದಿಂದ ಬೆಳೆ ಕತ್ತರಿಸುತ್ತಾನೆ. ನಂತರ ಅವನು ಅದೇ ಹಳ್ಳಿಯ ಒಬ್ಬ ಸಾಹುಕಾರಿ ಬಳಿ ತನ್ನ ಸಂಪೂರ್ಣ ಬೆಳೆ ಮಾರಿಬಿಡುತ್ತಾನೆ. ಈಗ ರಾಮು ಪ್ರತಿದಿನ ಬೆಳೆ ಬೆಳೆಸಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದನು.
ಹೆಚ್ಚೆಚ್ಚಾಗಿ ಅವನ ಪರಿಶ್ರಮ ಫಲ ಕೊಡತೊಡಗಿತು. ಸುಮಿತ್ರ, ನನಗೆ ಇನ್ನಷ್ಟು ಬೀಜ ಬೇಕು. ನನಗೆ ಇನ್ನಷ್ಟು ಶ್ರೀಮಂತನಾಗಬೇಕು, ಮತ್ತು ಅದು ಕೂಡ ಬೇಗ. ಅಯ್ಯೋ ರಾಮು, ನಿನಗೇನಾಗಿದೆ? ನಮ್ಮ ಬಳಿ ಈಗಾಗಲೇ ಸಾಕಷ್ಟು ಹಣ ಇದೆ. ನಮಗೆ ಇನ್ನಷ್ಟು ಹಣದ ಅಗತ್ಯವಿಲ್ಲ. ಇಲ್ಲ, ನನಗೆ ಇನ್ನಷ್ಟು ಹಣ ಬೇಕು. ನಾನು ಇನ್ನಷ್ಟು ಶ್ರೀಮಂತನಾಗುವವರೆಗೆ ನನಗೆ ಶಾಂತಿ ಸಿಗುವುದಿಲ್ಲ. ಇದನ್ನು ಹೇಳಿ ರಾಮು ಕೋಪದಿಂದ ಅಲ್ಲಿನಿಂದ ಹೊರಟು ನೇರವಾಗಿ ತನ್ನ ಹೊಲದ ಕಡೆಗೆ ಹೊರಟನು. ಹೊಲಕ್ಕೆ ಹೋಗುವ ವೇಳೆ ರಾಮುವಿಗೆ ಹಳ್ಳಿಯ ಒಬ್ಬ ಬಡ ರೈತನು ಸಿಕ್ಕನು. ಅಯ್ಯೋ ರಾಮು ಅಣ್ಣ, ನೀವೀಗ ದೊಡ್ಡವರಾಗಿದ್ದೀರಿ. ನಮ್ಮಂತಹ ಬಡವರನ್ನು ಮರೆತಿಲ್ಲವಲ್ಲ? ಅರ್ಥವಿಲ್ಲದ ಮಾತು ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನನ್ನ ಬಳಿ ವ್ಯರ್ಥ ಮಾತುಗಳಿಗೆ ಸಮಯ ಇಲ್ಲ. ರಾಮು, ನನಗೆ ಸ್ವಲ್ಪ ಹಣ ಬೇಕು. ಬರದಿಂದ ಮನೆಯಲ್ಲೇ ಧಾನ್ಯವೇ ಉಳಿದಿಲ್ಲ. ಕಿಶನ್ನ ಮಾತು ಕೇಳಿ ರಾಮುವಿನ ಮನದಲ್ಲಿ ಒಂದು ಯೋಚನೆ ಬಂತು. ಸರಿ, ನಾನು ಹಣ ಕೊಡುತ್ತೇನೆ. ಆದರೆ ನಿನ್ನ ಜಮೀನಿನಲ್ಲಿ ಕೃಷಿ ನಾನು ಮಾಡುತ್ತೇನೆ. ಸರಿ ರಾಮು ಅಣ್ಣ, ಹಾಗೇ ಇದ್ದರೂ ಆ ಜಮೀನು ಒಣಗಿಯೇ ಇದೆ. ಸರಿ, ನೀನು ನಾಳೆ ಬಂದು ಹಣ ತೆಗೆದುಕೋ. ಇಂದಿನಿಂದ ನಿನ್ನ ಹೊಲದಲ್ಲೂ ನಾನು ಕೃಷಿ ಮಾಡುತ್ತೇನೆ. ಈಗ ನಾನು ಹೋಗುತ್ತೇನೆ, ನನಗೆ ತುರ್ತು ಇದೆ. ಹಳ್ಳಿಯಲ್ಲಿ ರಾಮುವಿನ ಜಾದೂಯಿ ಬೆಳೆಯ ಸುದ್ದಿ ಹರಡಿತು. ಮತ್ತು ಈಗ ಅವನು ಹಿಂದಿನಂತೆ ಎಲ್ಲರೊಂದಿಗೆ ಒಳ್ಳೆಯವಾಗಿ ಮಾತನಾಡುವುದಿಲ್ಲ ಎಂಬ ಮಾತು ಕೂಡ ಹರಡಿತು. ಜನರು ರಾಮುವಿನ ವರ್ತನೆ ಬಗ್ಗೆ ಮಾತಾಡತೊಡಗಿದರು. ಅಯ್ಯೋ ಕಿಶನಣ್ಣ, ರಾಮುವಿನ ಹೊಲದಲ್ಲಿ ಪ್ರತಿದಿನ ಬೆಳೆ ಬರುತ್ತದೆ ಮತ್ತು ಪ್ರತಿದಿನ ಕತ್ತರಿಸುತ್ತಾನೆ. ಇದ್ಯಾವ ಅದ್ಭುತ! ನಮ್ಮ ಹೊಲಗಳು ಬರದಿಂದ ಬಂಜರಾಗಿವೆ. ಹೌದು, ಸರಿ. ಹಣ ಬಂದ ನಂತರ ಅವನ ವರ್ತನೆಯೂ ಬದಲಾಗಿದೆ. ಯಾರೋ ಅವನ ಸಹನೆಯನ್ನು ಕದ್ದಂತೆ ಇದೆ. ಹೌದು ಮಗ, ಮನುಷ್ಯನಿಗೆ ಏಕಾಏಕಿ ಹೆಚ್ಚು ಹಣ ಬಂದರೆ ಅವನು ತನ್ನ ಸಹನೆ ಮತ್ತು ಸಮತೋಲನ ಕಳೆದುಕೊಳ್ತಾನೆ. ಈ ಚಿಕ್ಕ ಹೊಲದಲ್ಲಿ ಕೃಷಿ ಮಾಡಿದರೆ ನಾನು ಬೇಗ ಶ್ರೀಮಂತನಾಗಲಾರೆ. ನನಗೆ ಸಂಪೂರ್ಣ ಹಳ್ಳಿಯ ಹೊಲಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳಬೇಕು. ರಾಮು ಹೀಗೆ ಯೋಚಿಸಿದನು. ಇದನ್ನು ಹೇಳಿ ರಾಮು ನೇರವಾಗಿ ಹಳ್ಳಿಯ ಸರಪಂಚನ ಬಳಿ ಹೋದನು. ಬಾರಾಮು, ಈಗ ನೀನು ಹಳ್ಳಿಯಲ್ಲಿ ತುಂಬಾ ಪ್ರಸಿದ್ಧನಾಗಿದ್ದೀಯಾ. ಅದು ಸರಿ ಸರಪಂಚರೇ, ನಾನು ಹಳ್ಳಿಯ ಎಲ್ಲಾ ಹೊಲಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳಬಹುದೇ? ತೆಗೆದುಕೊಳ್ಬಹುದು, ಆದರೆ ಆ ಬಂಜರು ಜಮೀನನ್ನು ಏನ್ ಮಾಡ್ತೀಯಾ? ಅದು ನನ್ನ ಮೇಲೆ ಬಿಡಿ. ನಾನು ನಿಮಗೆ ಹಣ ಕೊಡುತ್ತೇನೆ, ನೀವು ರೈತರಿಗೆ ಹಂಚಿ. ಸರಿ. ಸರಿ ರಾಮು, ನಿನ್ನಿಚ್ಛೆಯಂತೆ. ನಾಳೆಯಿಂದ ನೀನು ಜಮೀನು ಬಳಸಬಹುದು. ಈಗ ನಾನು ಹೋಗುತ್ತೇನೆ. ಮುಂದಿನ ದಿನ ರಾಮು ಎಲ್ಲಾ ಹೊಲಗಳಲ್ಲಿ ಜಾದೂಯಿ ಬೀಜಗಳನ್ನು ಬಿತ್ತಿದನು. ಕಣ್ಣು ಮುಚ್ಚುವಷ್ಟರಲ್ಲಿ ಬೆಳೆ ತುಂಬ ವೇಗವಾಗಿ ಬೆಳೆದಿತ್ತು ಮತ್ತು ಕಟಾವು ಮಾಡಲು ಸಿದ್ಧವಾಯಿತು. ರಾಮು ಯೋಚಿಸಿದನು. ಅವನು ಒಬ್ಬನೇ ಇಷ್ಟು ಬೆಳೆ ನಾನು ಒಬ್ಬನೇ ಕತ್ತರಿಸಲು ಸಾಧ್ಯವಿಲ್ಲ. ಕತ್ತರಿಸಲು ಸಾಧ್ಯವಿಲ್ಲ ಎಂದು. ಆದ್ದರಿಂದ ಅವನು ಹಳ್ಳಿಯವರ ಸಹಾಯ ಕೇಳಲು ಚೌಪಾಲಿಗೆ ಹೋದನು. ನನ್ನ ಜೊತೆ ಬನ್ನಿ, ನಾನು ಒಳ್ಳೆಯ ಬಹುಮಾನ ಕೊಡುತ್ತೇನೆ. ನೀವು ಈಗಲೇ ನನ್ನ ಜೊತೆ ಬರಬೇಕು. ನಾನು ಬರುತ್ತೇನೆ, ಆದರೆ ಮಧ್ಯಾಹ್ನದ ನಂತರ. ಈಗ ನನಗೆ ಕೆಲಸವಿದೆ. ಆದರೆ ಹಳ್ಳಿಯವರು ತಕ್ಷಣ ಬರಲು ಒಪ್ಪಲಿಲ್ಲ. ಕೋಪದಿಂದ ರಾಮು, ನನಗೆ ತುರ್ತು ಇದೆ, ನಾನು ಯಾರನ್ನೂ ಕಾಯಲಾರೆ. ಸರಿ. ಕೋಪದಿಂದ ರಾಮು, ಕ್ಷಮಿಸಿ ರಾಮು ಅಣ್ಣ, ನಾವು ಮಧ್ಯಾಹ್ನದ ನಂತರ ಬರುತ್ತೇವೆ. ಅಷ್ಟು ತುರ್ತು ಇದ್ದರೆ ನೀವೇ ಕತ್ತರಿಸಿ. ನೀವು ಇಲ್ಲೇ ಕುಳಿತು ಮಾತನಾಡಿ, ನಾನು ಬೇರೆ ಯಾರನ್ನಾದರೂ ಹುಡುಕುತ್ತೇನೆ. ಅಲ್ಲಿನಿಂದ ಹೊರಟು ಹೋದನು ಮತ್ತು ಸಂಪೂರ್ಣ ಹಳ್ಳಿಯಲ್ಲಿ ಸಹಾಯಕ್ಕಾಗಿ ಅಲೆದನು. ಆದರೆ ಯಾರೂ ಸಿಕ್ಕಲಿಲ್ಲ. ಕೊನೆಗೆ ದಣಿದು ನಿರಾಶನಾಗಿ ಮನೆಗೆ ಹಿಂದಿರುಗಿದನು. ಏನಾಯ್ತು ರಾಮು? ನೀನು ಇಷ್ಟು ದುಃಖದಲ್ಲೇಕೆ ಕಾಣಿಸುತ್ತೀಯಾ? ಇಲ್ಲ, ಯಾರೂ ಬೆಳೆ ಕತ್ತರಿಸಲು ಸಿಗುತ್ತಿಲ್ಲ. ಸಿಗುವವರು ಈಗಲೇ ಬರಲು ಸಿದ್ಧರಿಲ್ಲ. ಬೆಳೆ ಕತ್ತರಾಯಿತೆ? ಸರಿಸು, ನಾಳೆ ಕತ್ತರಿ. ಸ್ವಲ್ಪ ಧೈರ್ಯ ಇಟ್ಟುಕೋ. ಇಲ್ಲ ಸುಮಿತ್ರಾ, ನಾನು ನಾಳೆಯವರೆಗೆ ಕಾಯಲಾರೆ. ನನಗೆ ಇಂದಲೇ ಕತ್ತರಿಸಬೇಕು. ಇಂದು ಸಾಧ್ಯವಿಲ್ಲ ರಾಮು. ಇನ್ನೇನು ಸಂಜೆ ಆಗುತ್ತಿದೆ, ಕತ್ತಲೇ ಬರುತ್ತದೆ. ಫಸಲು ತುಂಬಾ ಹೆಚ್ಚಾಗಿದ್ದರಿಂದ ರಾಮುವಿಗೆ ಒಬ್ಬನೇ ಕತ್ತರಿಸಲು ಸಾಧ್ಯವಾಗಲಿಲ್ಲ ಮತ್ತು
ಅವನು ಬಲವಂತವಾಗಿ ಮುಂದಿನ ದಿನದವರೆಗೆ ಕಾಯಬೇಕಾಯಿತು. ಮುಂದಿನ ದಿನ ರಾಮು ಹೊಳಕ್ಕೆ ಬಂದಾಗ ಅವನ ಮುಂದೆ ಕಂಡ ದೃಶ್ಯ ನೋಡಿ ಬೆಚ್ಚಿಬಿದ್ದನು. ಅವನ ಎಲ್ಲಾ ಬೆಳೆ ಕಪ್ಪಾಗಿತ್ತು. ರಾತ್ರಿ ಹೊತ್ತಿನಲ್ಲಿ ಎಲ್ಲವೂ ನಾಶವಾದಂತೆ ಕಂಡಿತು. ಅಯ್ಯೋ, ಇದೇನಾಯಿತು? ನನ್ನ ಎಲ್ಲಾ ಬೆಳೆ ಕಪ್ಪಾಗಿದೆ. ಹೇಗೆ? ನಾನು ಎಲ್ಲಾ ಬೀಜಗಳನ್ನು ಇದರಲ್ಲಿ ಹಾಕಿದ್ದೆ. ಈಗ ನನ್ನ ಬಳಿ 1 ರೂಪಾಯಿಯೂ ಇಲ್ಲ. ಅದೇ ಸಮಯದಲ್ಲಿ ಅಲ್ಲಿ ಮೋಡಗಳ ವ್ಯಾಪಾರಿ ಪ್ರತ್ಯಕ್ಷನಾದ. ರಾಮು, ಏನಾಯಿತು? ನೀನು ಇಷ್ಟು ದುಃಖದಲ್ಲೇಕೆ? ಈಗ ನಿನ್ನ ಬಳಿ ಎಲ್ಲವೂ ಇದೆಯಲ್ಲವೇ? ಹೋಯರೆ ಮರೆ, ನಾನು ನಾಶವಾಗಿದ್ದೇನೆ. ನನ್ನ ಬೆಳೆ ಕಪ್ಪಾಗಿದೆ. ನಾನು ಎಲ್ಲಾ ಬೀಜಗಳನ್ನು ಒಂದೇ ಸಲ ಬಳಸಿಬಿಟ್ಟೆ. ಈಗ ನನ್ನ ಬಳಿ ಏನೂ ಉಳಿದಿಲ್ಲ. ಹೋ, ಇದು ಆಗಲೇಬೇಕಾಗಿತ್ತು ರಾಮು. ನೀನು ಲೋಭ ಮಾಡಿದೆ, ಅತಿಯಾಗಿ ಬೆಳೆ ಬಿತ್ತಿದೆ. ಮತ್ತು ನೆನಪಿದೆಯಾ, ಈ ಬೆಳೆಯನ್ನು ಒಂದೇ ದಿನದಲ್ಲಿ ಕತ್ತರಿಸಬೇಕು. ಮೋಡಗಳ ವ್ಯಾಪಾರಿ, ನನಗೆ ನನ್ನ ತಪ್ಪಿನ ಅರಿವು ಬಂದಿದೆ. ಈ ಜಾದೂಯಿ ಬೀಜಗಳು ನನ್ನ ಎಲ್ಲವನ್ನು ಕಿತ್ತುಕೊಂಡಿವೆ. ದಯವಿಟ್ಟು ನನ್ನ ಸಹನೆಯನ್ನು ಮರಳಿಕೊಡಿ. ಹಾ. ರಾಮುವಿಗೆ ತನ್ನ ತಪ್ಪಿನ ಅರಿವು ಆಯಿತು ಮತ್ತು ಅವನು ತನ್ನ ಸಹನೆಯನ್ನು ಮರಳಿ ಕೇಳಿದನು. ಅದೇ ಕ್ಷಣದಲ್ಲಿ ರಾಮುವಿನ ಸಹನೆ ಮರಳಿ ಬಂತು. ನಿಮಗೆ ತುಂಬಾ ಧನ್ಯವಾದಗಳು. ಮತ್ತೆ ಇಂತಹ ತಪ್ಪು ಮಾಡಬೇಡ ರಾಮು. ವ್ಯಾಪಾರಿ ಅಲ್ಲಿನಿಂದ ಹೋಗಿ ಮತ್ತು ಅವನ ಮುಖದಲ್ಲಿ ಮತ್ತೆ ಶಾಂತಿ ಕಾಣಿಸಿತು ಮತ್ತು ರಾಮು ಮತ್ತೆ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಸಹನೆಯೊಂದಿಗೆ ಕೃಷಿ ಮಾಡಲು ಪ್ರಾರಂಭಿಸಿದನು.